ಈ ತೆರಿಗೆ ದುಡ್ಡನ್ನು ಯಾವ ರೀತಿಯಲ್ಲಿ ಸರಿದೂಗಿಸುವಂಥದ್ದು ನಿಮ್ಗೆ ಗೊತ್ತಿರ್ಬೋದು. ಕಳೆದ ಬಜೆಟ್ನಲ್ಲಿ ಇಲ್ಲಿ ಗ್ಯಾರಂಟಿಗಳ ಲೆಕ್ಕಾಚಾರಗಳನ್ನು ಸರಿದೂಗಿಸಲಿಕ್ಕೆ ಬೇಕಾದಂತಹ ಒಂದು ಸರ್ಕಸ್ ಅನ್ನಾಗಿರುತ್ತೆ ಸರ್ಕಾರ ಮಾಡಿದಂಥದ್ದು. ಹಿಂದುಳಿದ ಇಲಾಖೆಗೆ ಅಲ್ಪಸಂಖ್ಯಾತ ಇಲಾಖೆಗೆ 0.8% ಆಗಿರ್ತದೆ ಟೋಟಲ್ ಬಜೆಟಿನ ಅನುದಾನವನ್ನು ಕೊಟ್ಟದ್ದು, ಅಂದರೆ 3,000 ಕೋಟಿ ರೂಪಾಯಿ. ಅದು ಕೂಡ ವಿನಿಯೋಗ ಆಗಲಿಲ್ಲ. ಆರೋಗ್ಯ ಕ್ಷೇತ್ರಕ್ಕೆ ಕೊಟ್ಟಂಥದ್ದು ವಿನಿಯೋಗ ಆಗಲಿಲ್ಲ. ಆದ ಕಾರಣ ನಾವು ಬೇಡಿಕೆ ಇಡುವಂಥದ್ದು, ಇದು ಜನರ ಬಜೆಟ್, ಜನತಾ ಬಜೆಟ್. ಇದನ್ನು ಸರ್ಕಾರ ಮಂಡನೆ ಮಾಡಬೇಕು. ಇಲ್ಲಿನ ಆರೋಗ್ಯ ಕ್ಷೇತ್ರ, ಅದೇ ರೀತಿ ಶಿಕ್ಷಣ ಕ್ಷೇತ್ರ, ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಬೇಕಾದಂತಹ ಮೂಲಭೂತ ಸೌಲಭ್ಯಗಳನ್ನು ಈಡೇರಿಸುವಂತಹ ವ್ಯವಸ್ಥೆಯಲ್ಲಿ ಆ ಅನುದಾನವನ್ನು ಮೀಸಲಿಡಬೇಕು ಅಂತ ಹೇಳುವಂಥ ಬೇಡಿಕೆಯನ್ನು ನಾವು ಇವತ್ತು ಸರ್ಕಾರದ ಮುಂದೆ ಮಂಡಿಸ್ತಾ ಇದ್ದೇವೆ. ಸರ್ಕಾರ ಇಚ್ಛಾಶಕ್ತಿಯನ್ನು ಪ್ರದರ್ಶಿಸಬೇಕು. ಕಳೆದ ಬಜೆಟ್ನಲ್ಲಿ ಸುಮಾರು 8 ಕಡೆಯಲ್ಲಿ ಮೆಡಿಕಲ್ ಕಾಲೇಜು, ಅದೇ ರೀತಿ ಜಯದೇವ, ನಿಮಾನ್ಸ್ ಆಸ್ಪತ್ರೆಗಳ ಘಟಕವನ್ನು ಸ್ಥಾಪನೆ ಮಾಡಿದ ಬಗ್ಗೆ ನಮಗೆ ಗೊತ್ತಿದೆ. ಆದರೆ ಅಲ್ಲಿ ಎಲ್ಲಿಯೂ ಕೂಡ ಬೇಡಿಕೆ ಬರಲಿಲ್ಲ. ಸಾರ್ವಜನಿಕರಿಂದ ಬಂದ ಬೇಡಿಕೆ ಅಲ್ಲ, ಅಲ್ಲಿನ ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ಹೇರಿಕೊಂಡು ಆ ಕೆಲಸವನ್ನು ಮಾಡಿದ್ದಾರೆ. ಆದರೆ ಇಲ್ಲಿ ಇವತ್ತು ಸಾರ್ವಜನಿಕರು ಬೇಡಿಕೆ ಮಾಡ್ತಾ ಇದ್ದಾರೆ, ಸಾಮಾಜಿಕ ಜಾಲತಾಣಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಬೀದಿಗಿಳಿಲಿಕ್ಕೆ ತೊಡಗಿದ್ದಾರೆ. ಅಂದ್ರೆ ಇಲ್ಲಿ ಇದು ಅತ್ಯಗತ್ಯ ಇದೆ. ಇಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಬೇಕು, ಒಂದು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು ಅಂತ ಹೇಳುವಂಥದ್ದು ಕೂಡ ಬೇಡಿಕೆ ಆಗಿದೆ. ಮಂಗಳೂರಿನಲ್ಲಿರುವಂತಹ ಮೆಡಿಕಲ್ ಮಾಫಿಯಾ ಯಾವ ರೀತಿಯಾಗಿ ಅಟ್ಟಹಾಸ ಮೆರೀತಾ ಇದೆ ಅಂತ ಗೊತ್ತಿದೆ. ಒಂದು ಚಿಕ್ಕ ಜ್ವರ ಆಗಿ ಹಾಸ್ಪಿಟಲ್ಗೆ ಹೋದ್ರೆ ಹೊರಗೆ ಬರುವಾಗ 25-30 ಸಾವಿರ ರೂಪಾಯಿ ಖರ್ಚು ಮಾಡ್ತದೆ. ಅಂತಹ ನಗರದಲ್ಲಿ ಒಂದು ಸರ್ಕಾರಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬೇಕು. ಇದು ಜನರ ಬೇಡಿಕೆ. ಇದು ಒಂದನೇದಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜನರು ತುಂಬಾ ಉದಾರಿಗಳು, ಪ್ರಶ್ನೆ ಮಾಡುವುದು ಬಹಳ ಕಡಿಮೆ. ಅದನ್ನೇ ನಮ್ಮ ಆಡಳಿತ ಮಾಡುವಂತಹ ಸರ್ಕಾರ, ಜನಪ್ರತಿನಿಧಿಗಳು ದೌರ್ಬಲ್ಯ ಅಂತ ಭಾವಿಸಿಕೊಂಡಿದ್ದಾರೆ. ಇಲ್ಲಿ ಪ್ರಶ್ನೆ ಮಾಡುವುದಿಲ್ಲ. ಮೇಲೆ ಬಯಲುಸೀಮೆ, ಹೈದರಾಬಾದ್ ಕರ್ನಾಟಕ, ಹಳೆ ಮೈಸೂರು, ಕಲ್ಯಾಣ ಕರ್ನಾಟಕದಲ್ಲಿ ಹೋದರೆ ಅಲ್ಲಿನ ಜನಪ್ರತಿನಿಧಿಗಳು ಅವರು ಇಚ್ಛಾಶಕ್ತಿಯೊಂದಿಗೆ ಕೆಲಸ ಮಾಡ್ತಾರೆ. ಯಾವ ಪಕ್ಷ ಬೇಕಾದ್ರೆ, ನಾವು ಪಕ್ಷ ರಾಜಕೀಯದಲ್ಲಿ ಮಾತಾಡ್ತಾ ಇಲ್ಲ. ಆ ಜನಪ್ರತಿನಿಧಿಗಳು ಆ ನಾಡಿಗೆ ಏನಾದರೂ ತರಬೇಕು ಅಂತ ಹೇಳುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿನ ಜನಪ್ರತಿನಿಧಿಗಳು ಚುನಾವಣೆ ಬರುವಾಗ ಕೋಮು ಭಾವನೆಯನ್ನು ಕೆರಳಿಸುವುದು, ಜಾತಿಗಳ ಮಧ್ಯೆ ವಿಷಬೀಜವನ್ನು ಬಿತ್ತುವುದು ಬಿಟ್ಟರೆ ಅಭಿವೃದ್ಧಿಯ ಪರವಾಗಿ ಒಂದೇ ಒಂದು ಧ್ವನಿಯನ್ನು ಅವರು ವಿಧಾನಸೌಧದಲ್ಲಿ ಕೂಡ ಎತ್ತಿದಂಥ ಉದಾಹರಣೆಗಳಿಲ್ಲ. ಜನರು ಇಲ್ಲಿನ ಕ್ವಶನ್ ಮಾಡುವುದಿಲ್ಲ. ನಾನು ಹೇಳುವುದು, ನಾವು ಕ್ವಶನ್ ಮಾಡಬೇಕು. ಇಲ್ಲಿ ಮೆಡಿಕಲ್ ಕಾಲೇಜ್ ಯಾಕೆ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಈ ಸರ್ಕಾರ ಯಾಕೆ ಇಲ್ಲಿ ಮೆಡಿಕಲ್ ಕಾಲೇಜ್ ತರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಇಲ್ಲಿ ರಿಸಲ್ಟ್ ಬರುವಾಗ SSLCಯಲ್ಲಿ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಇದೇ ಕರಾವಳಿ ಜಿಲ್ಲೆಗಳಿಗೆ ಬರ್ತಾ ಇದೆ. ಇಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳು ಬಡ ವಿದ್ಯಾರ್ಥಿಗಳು. ಒಂದು ಮೆಡಿಕಲ್ ಕಾಲೇಜ್ ಅಂತ ಹೇಳುವಂಥದ್ದು ಅವರ ಆ ಕನಸು, ಅದು ಕನಸಾಗಿಯೇ ಉಳಿತಾ ಇದೆ, ಅದು ನನಸಾಗ್ತಾ ಇಲ್ಲ. ಆದ ಕಾರಣ ಸರ್ಕಾರಿ ಉದ್ಯೋಗದಲ್ಲಿಯೂ ಕೂಡ ಹಾಗೆ IPS, IAS ನಂತಹ ಕೋಚಿಂಗ್ ಸೆಂಟರ್ಗಳು ಇಲ್ಲಿ ಬರಬೇಕು. ನಮ್ಮ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡಿಬೇಕು. ಅವರು ಕೂಡ ಈ ಸಮಾಜದಲ್ಲಿ ಭಾಗಿಯಾಗಬೇಕು ಅಂತ ಹೇಳುವಂಥದ್ದು ನಮ್ಮ ಒಂದು ವಿನಂತಿ. ಇವತ್ತು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿನ ಎಲ್ಲರೂ ಕೂಡ ತಾಂತ್ರಿಕ ವಿದ್ಯಾಭ್ಯಾಸ ಮಾಡುವಂಥದ್ದು, ವಿದೇಶಗಳಿಗೆ ಹೋಗಿ ದುಡಿಯುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅವರ ಟ್ಯಾಲೆಂಟ್ ಅನ್ನು ಇಲ್ಲಿ ಉಪಯೋಗಿಸಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ. ನಾವು ಅದನ್ನು ಸರ್ಕಾರದ ಮುಂದೆ ಆ ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ಒಂದು ಸರ್ಕಾರಿ ಕಾಲೇಜ್, ಕಾನೂನು ಕಾಲೇಜು ಬಂದರೆ ಅದೆಷ್ಟೋ ವಿದ್ಯಾರ್ಥಿಗಳು ನಾಳೆ LLB ಮಾಡಿ ಅಡ್ವೊಕೇಟ್, ನ್ಯಾಯಾಧೀಶರಾಗಿ ಬರಲಿಕ್ಕೆ ಸಾಧ್ಯ ಇದೆ. ಆ ವ್ಯವಸ್ಥೆ ಇಲ್ಲಿ ಇಲ್ಲ.